ನಿಮಿಷ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ರಂಗಸ್ವಾಮಿ ಅಂತ. ನಮ್ಮದು ಸರ್ಕಾರದ ಬಗ್ಗೆ, ಸಿದ್ದರಾಮಯ್ಯ ಬಗ್ಗೆ ಏನು ಹೇಳ್ತೀರಿ ಹೇಳಿ. ಸರ್ ನಮ್ಮೂರು ಬಂದ್ಬಿಟ್ಟು ಅಮೃತೂರು, ಕುಣಿಗಲ್ ತಾಲೂಕು. ನಮ್ಮ MLA ಬಂದ್ಬಿಟ್ಟು ಡಾಕ್ಟರ್ ರಂಗನಾಥ್ ಅಂತ. ಅವ್ರು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮಗೇನಂದರೆ ಸರ್ ಒಂದೇ ಆಸೆ, ನಮಗೆ DK ಮುಖ್ಯಮಂತ್ರಿ ಆಗಬೇಕು ಸರ್. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಸರ್. ನಾವು ಅದನ್ನು ಕಣ್ತುಂಬ ನೋಡಬೇಕು. ನಮ್ಗೆ ಅನೇಕ ಹೆಲ್ಪ್ ಮಾಡಿದ್ದಾರೆ ಸರ್. ಡಾಕ್ಟರ್ MLA ರಂಗನಾಥ್ ಅವರು ಕುಣಿಗಲ್ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ, ಅವೆಲ್ಲ ಒಂದೊಂದಲ್ಲ ಸರ್, ತುಂಬ ಹೆಲ್ಪ್ ಮಾಡಿದ್ದಾರೆ. ಬಡವ್ರಿಗಾಗಲಿ, ಎಲ್ಲರಿಗೆಲ್ಲ ಸ್ಟೂಡೆಂಟ್ಸ್ಗಾಗಲಿ, ಪ್ರತಿಯೊಬ್ಬರಿಗೂ ಸರ್. ಇವತ್ತು ಅಷ್ಟೇ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಒಬ್ಬ ಸ್ಟೂಡೆಂಟ್ ಬರಲಿ, ಯಾರು ಅಂತ ಹೇಳೋದ ಸರ್, ಒಬ್ಬ ಸ್ಟೂಡೆಂಟು ನಾನು ಕುಣಿಗಲ್ ತಾಲೂಕಿಂದ ಬಂದ್ಬಿಟ್ಟು ಕರ್ಕೊಂಡು ಒಳಗಡೆ ಕುಂಡಿಸ್ಕೊಂಡು ಕಾಫಿ ಕೊಡಿಸಿ ನಿನ್ಗೇನಾಯ್ತು ಸಮಸ್ಯೆ ಅದನ್ನು ಕ್ಲಿಯರ್ ಮಾಡ್ತಾರೆ ಸರ್. ಬೇಕಾದ್ರೆ ನಾನು ಖುದ್ವಾಗಿ ನೀವು ಬನ್ನಿ ನನ್ನ ಜೊತೆ ಓಪನ್ ಆಗಿ ತೋರಿಸ್ತೀನಿ ಸರ್ ನಿಮಗೆ. ಯಾರೇ ಒಬ್ಬ ಸ್ಟೂಡೆಂಟ್ ಆಗಲಿ, ಒಬ್ಬ ರೈತ ಆಗಲಿ, ಯಾರೇ ಆಗಲಿ ಸರ್, ಯಾರೇ ಒಬ್ಬ ಹೋದರೂ ಏನು ಹೆಲ್ಪು ಎಲ್ಲ ಇಮಿಡಿಯೇಟ್ಲಿ ಏನಾಗುತ್ತೆ, ಈಗ ಏನು ಕೆಲಸ ಆಗ್ಬೇಕು ನಿಮಗೆ, ಅಲ್ಲೇ ಇನ್ಕ್ಲೂಡಿಂಗ್ ನಿಮ್ಮ ಮುಂದೆನೇ ಕಾಲ್ ಮಾಡಿಬಿಡ್ತಾರೆ. ಏನಪ್ಪ ಏನು ಸಮಸ್ಯೆಗೆ ಹಿಂಗೈತೆ ಕ್ಲಿಯರ್ ಮಾಡಿ ಸರ್. ರಂಗನಾಥ್ ಅಂತೂ ಇನ್ನೂ 3 ವರ್ಷ ಆದರೂ, ಇನ್ನೂ 15 ವರ್ಷ ಆದರೂ ರಂಗನಾಥೇ ಗೆಲ್ಲೋದು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಸರ್. ಅಂದ್ರೆ DK ಶಿವಕುಮಾರ್ ಟ್ರೈ ಮಾಡ್ತಿದ್ದಾರೆ, ಟ್ರೈ ಮಾಡಿದ್ರೆ ಆಗ್ತಿಲ್ವಲ್ಲ, ಯಾಕೆ ಹೆಂಗೆ ಅಂತ ದುಡ್ಡು ಕೊಡ್ಬೇಕಲ್ಲಿ ಸರ್, ದುಡ್ಡು ಅಂದ್ರೆ DK ಶಿವಕುಮಾರ್ ನೋಡಿ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ನಾಯಕರು ಮೀಟ್ ಮಾಡ್ತಿದ್ದಾರೆ. ಮತ್ತೆ ಅವ್ರಿಗೆ ಸಪೋರ್ಟ್ ಇವಾಗ ಅವ್ರ ತಮ್ಮ DK ಸುರೇಶ್ ಅವರು ಟ್ರೈ ಮಾಡ್ತಿದ್ದಾರೆ. ಇದೆಲ್ಲ ನೋಡಿದಾಗ ನೀವು ಅವರ ಅಭಿಮಾನಿಗಳಂತ ಹೇಳ್ತಿದ್ರೆ ಏನ್ ಅನ್ಸುತ್ತೆ? ಒಂದಲ್ಲ ಒಂದಲ್ಲ ಆಗ್ತಾರ? ಅದೇ ಸರ್, ಆಗಬೇಕು ಅಂತಲೇ ನಮ್ಗೆ ಕನಸಿರೋದು. ಆದರೆ ಒಳ್ಳೇದಾಗುತ್ತೆ, ಅಂದರೆ ನಮ್ಮ ಕುಣಿಗಲ್ಗೆ ಒಳ್ಳೇದಾಗುತ್ತೆ ಸರ್. ನಮಗೆ DK ಶಿವಕುಮಾರ್ ಎಲ್ಲ ನಿಭಾಯಿಸುವಂತಹ ಒಂದು ಸರ್ ಇದೆ, ತಾಕತ್ತಿದೆ ಸರ್, ಇದೆ ಸರ್, 100% ಇದೆ ಸರ್. ಬೇಕಾದ್ರೆ ಒಂದು ಸಾರಿ ಬಿಟ್ಟು ಕೊಡಬೇಕು ಸರ್. ಅವರು ಬಿಟ್ಟು ಕೊಡ್ರೆ ಅವಾಗ ಗೊತ್ತಾಗುತ್ತೆ ತಾಕತ್ತಿದ್ಯಾ ಇಲ್ವಾ, ಮಾಡ್ತಾರಾ ಇಲ್ವಾ, ಒಂದು ಚಾನ್ಸ್ ಕೊಡ್ಬೇಕು ಸರ್, ಅಷ್ಟೇ. ತೋರಿಸ್ತಾರೆ ಸರ್. ಬಂಡೆ ಅಂದ್ರೇನು, ಕನಕಪುರ ಬಂಡೆ ಅಂದ್ರೇನು ಅಂತ ತಾಕತ್ತೆಲ್ಲ ಇಡೀ ಕರ್ನಾಟಕಕ್ಕೆ ತೋರಿಸ್ತೀವಿ ಸರ್. ಅವ್ರು ಏನು ಮಾಡಿದ್ರೂ ಬರೀ DK ಅವರು ಅವರಿಬ್ಬರು ಸೇರಿಕೊಂಡು ಆಡಳಿತ ಮಾಡ್ತಾಯಿಲ್ಲ. ಸುಮ್ಮನೆ ಇಬ್ಬರು ಕಿತ್ಲಾಡ್ತಾ, ನಾನು ನೀನು ಅಂತ ಕಿತ್ಲಾಡ್ತಾವ್ರೆ. ಏನೋ ಅವ್ರ ಆಡಳಿತ ಜನಗಳದ್ದೇನು, ಈ ರೋಡ್ಗಳದ್ದೇನು ಅದೆಲ್ಲ ಏನು ನೋಡ್ತಾ ಇಲ್ಲ. ಬರೀ ಅವರಿಬ್ಬರು ನಾನಾಗಬೇಕು ಈ ಕಡೆಯಿಂದ. ಅವ್ರದ್ದು ಇದೇ ಕೆಲಸ ಆಗೋಯ್ತು. ಅವ್ರು ಆಗಿನೂ ಪ್ರಯೋಜನ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನ ಅವರು ಭಾಳ ಕೆಲಸ ಮಾಡಿದ್ದಾರೆ. ದೇವರಾಜ ಭಾಳ ಕೆಲಸ ಮಾಡಿ, ಇವ್ರು ಬಂದು ಅದೇನೇ ಕಿತ್ಲಾಡೋದೇ ಇರೋದು ಕೆಲಸ. 2792 ದಿನ ದೇವರಾಜ ಅರಸು CM ಆಗಿದ್ರು. ಹೌದು, ಗೊತ್ತು. 93, ಇವತ್ತು 94ನೇ ದಿನ. ಹೌದು. ಸೊ ಅದಕ್ಕೆ ಸಿದ್ದರಾಮಯ್ಯ ಅವರು ಅಂದರೆ ಸಾಧನೆ ಅನ್ನೋದಕ್ಕಿಂತ ಕೆಲಸ ಮಾಡಿದಾರೆ ಇಲ್ಲ ಅಂತ ಇವಾಗ ನಮಗೆ. ಹೌದು. ಕೆಲಸದ ವಯಸ್ಸು ಹೇಳಿ, ಕೆಲಸದ ಏನು ಮಾಡಿದ್ದಾರೆ ಸರ್? ಯಾವ ಕೆಲಸನೂ ಮಾಡ್ತಾಯಿಲ್ಲ. ಬರೀ ಇನ್ನೊಂದು, ಅವರು ಜಾಸ್ತಿ ಮುಸ್ಲಿಮ್ಸವ್ರಿಗೆ ಅವರು ಇದು ಮಾಡ್ತಾರೆ, ಜಾಸ್ತಿ ಮುಸ್ಲಿಮ್ಸವ್ರಿಗೆ ಅವರು ಇದು ಮಾಡ್ತಾರೆ. ನಮಗೆಲ್ಲ ನಮ್ಮನ್ನೆಲ್ಲ ಸಾಯಿಸ್ತಾ ಇದ್ದಾರೆ. ಮುಸ್ಲಿಮ್ಸವ್ರಿಗೆ ಬೆಂಬಲ ಕೊಡ್ತಾವ್ರೆ. ಕಾಂಗ್ರೆಸ್ ಸರ್ಕಾರ ಹಿಂದೂಗಳಿಗೆ ಏನು ಮಾಡ್ತಾಯಿಲ್ಲ. ನಾವು ಕೇಳೋದು ಇಷ್ಟ, BJP ಅವ್ರು ಬರಬೇಕು, ಅವ್ರು ಮಾಡಬೇಕು. ಹೌದು. ಅವ್ರು ಬಂದೇ ಮುಸ್ಲಿಮ್ಸ್ ಅವರೆಲ್ಲ ಓಡೋದು. ಅದ್ರ ಕೆಲವು ಮುಸ್ಲಿಮ್ಸ್ ಅವರು ಒಳ್ಳೆಯವರು ಇದ್ದಾರೆ, ಗೊತ್ತಲ್ಲ ನಿಮಗೆ, ಅದ್ರಲ್ಲಿ ಕೆಟ್ಟವರು ಇದ್ದಾರೆ. ಅದ್ರಲ್ಲಿ ಇವ್ರು ಭಾಳ ಸಪೋರ್ಟ್ ಮಾಡ್ತಾರೆ. DKನು ಸಿದ್ದರಾಮಯ್ಯ. ಇನ್ನೆಲ್ಲಿಂದ ಬರ್ತಾರೆ ಸರ್? ಇನ್ನೆಲ್ಲಿ ಸಪೋರ್ಟ್ ಮಾಡೋದು? ನೆಕ್ಸ್ಟ್ ಬರೋದಿಲ್ಲ, ಬರಲ್ಲ, ಖಂಡಿತ ಬರಲ್ಲ. ಅವರು BJPನೇ ಬರೋದು. ನಮ್ಮ ಏರಿಯಾ ಫುಲ್ಲು BJPನೇ, ಅವ್ರು ಯಾರು ಬರೋದಿಲ್ಲ. ಕಾಂಗ್ರೆಸ್ ಅಲ್ಲಿ ಈಗ ನೀವೇ ಹೇಳಿದ್ರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಗುದ್ದಾಡ್ತಿದ್ದಾರೆ CM ಕುರ್ಚಿಯಾಗ. ಹೌದು. ಪರಮೇಶ್ವರ್ ಅವರು ಕೂಡ ನಾನು ಇದ್ದೀನಿ ಅಂತ ಅವರು ಕೇಳ್ತಾರೆ, CM ಆಗಬೇಕು ಅಂತ ಹೇಳಿ. ಇದೆಲ್ಲ ಗುದ್ದಾಟ ನೋಡ್ತಾ ಇದ್ರೆ ಕಾಂಗ್ರೆಸ್ ಬಗ್ಗೆ ಏನನ್ಸುತ್ತೆ ಸರ್? ಇವರು ಮಾಡ್ತಾ ಇರೋದೇ ಎಲ್ಲ ಗುದ್ದಾಟ. ಎಲ್ಲರೂ ಜಗಳ ತೊಗೊಂಬಂದು ಇಕ್ತಾ ಇದ್ದಾರೆ ಸರ್. ಬರೀ ಮುಸ್ಲಿಮ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ನಮಗೆ ಸಪೋರ್ಟ್ ಮಾಡಲ್ಲ, ನಮ್ಗೆ ಸರಿಯಾಗಿ ಇದು ಮಾಡೋಲ್ಲ. ನೋಡಿ, ಮಾತಾಡಿದ್ರೆ ಮುಸ್ಲಿಮ್ ಟೊಪ್ಪಿ ಹಾಕ್ಕೊತಾರೆ. ಅವ್ರು ಮಾಡೋದು ಒಂದೊಂದು ಕೆಲಸನೂ ಅಷ್ಟೇ. ನಮಗೇನು ಸಪೋರ್ಟ್ ಮಾಡ್ತಾಯಿಲ್ಲ ಸರ್. ಹಿಂದೂಗಳಿಗೆ ಏನು ಸಪೋರ್ಟ್ ಮಾಡ್ತಾಯಿಲ್ಲ. ನಮಗೆ ಸಪೋರ್ಟ್ ಮಾಡ್ಬೇಕು ಸರ್ ಅವರು. ಏನೋ ನಾವು ಇದ್ದರೆ ಅವ್ರಿಗೆ ಬೆಂಬಲ ಕೊಡ್ತಾಯಿದ್ವಿ. ಎಲ್ಲಿ ನೆಕ್ಸ್ಟ್ ಎಲ್ಲ ಮುಸ್ಲಿಮ್ಸ್ ಅವ್ರಿಗೆ ಕೂತ್ಕೊತಾರೆ. ಈ ಗ್ಯಾರಂಟಿಗಳ ಬಗ್ಗೆ ಏನು ಅನ್ಸುತ್ತೆ? ಯಾವ ಯೋಜನೆ ಕೊಟ್ಟವರಲ್ಲ ಕಾಂಗ್ರೆಸ್ ಅವರು, ಉಪಯೋಗ ಆಗಿದೆಯಾ? ಅದೇ ಓಟಿಗೆ ಬೇಕಾದ್ರೆ ಕೇಳ್ತಾರೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ, ಏನು ಕೊಡೋದಿಲ್ಲ. ಇವಾಗ ನೋಡಿ, ಬಸ್ದು ಅದೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಇವಾಗ ಗ್ಯಾರಂಟಿ ಕಿತ್ಕೊತಾರೆ. ಫ್ರೀ ಇದೆಲ್ಲ 5 ವರ್ಷ ಕೊಡ್ತೀವಿ ಅಂತ ಹೇಳಿ. ಇಲ್ಲ ಸರ್, ನೋಡಿ ಇವಾಗ ಇಬ್ಬರು ಜಗಳ ಆದರೆ ಹೋಯ್ತು. BJPನೇ ಬರಬೇಕು ಅಂತೀರ? BJP ಬರ್ಬೇಕು ಸರ್. ಅವ್ರು ಬಂದೇ. ಯಾಕಂದರೆ ನಾವು ಭಾಳ ದಿನದಿಂದ ಕಾಂಗ್ರೆಸ್ ಪಾರ್ಟಿನೇ. ಏನು ಇನ್ಮೇಲೆ ಇಲ್ಲ, ಕಾಂಗ್ರೆಸ್ಗೆ ನಾವು ಬೆಂಬಲ ಕೊಡೋದಿಲ್ಲ ಸರ್. ಏನಿದ್ರು BJPಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.